ಏಕಾದಶಿ ಪ್ರಯುಕ್ತ ಬಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ ನಗರದ ದರ್ಜಿ ಬೀದಿ ಶ್ರೀ ಪಾಂಡುರಂಗಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ವಿಠ್ಠಲ ರುಕ್ಕುಮಾಯಿಯವರ ಪಾದಸ್ಪರ್ಶಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಬೆಳಗ್ಗೆಯಿಂದಲೇ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ದೇವರ ಧರ್ಮದರ್ಶನ ಪಡೆದು ಪಾದಸ್ಪರ್ಶ ಮಾಡಿ ಪುನೀತರಾದರು. ಮಧ್ಯಾಹ್ನ 12 ಗಂಟೆಗೆ ಬಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ ಭಜನೆ ಕಾರ್ಯಕ್ರಮವು ಜರುಗಿತು. ನಂತರ ದೇವರಿಗೆ ಮಹಾಮಂಗಳಾರತಿ ಮಾಡಿ ನೆರೆದಿದ್ದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು. ಬಾವಸಾರ ಕ್ಷತ್ರಿಯ ಸಮಾಜದ ಯುವಕ ಮಂಡಳಿ ಅಧ್ಯಕ್ಷರಾದ ದೀಪಕ್ ರವರು ಮಾತನಾಡಿ, ಆಷಾಢ ಏಕಾದಶಿ ಪ್ರಯುಕ್ತ ನಗರದ ದರ್ಜಿ ಬೀದಿ ಪಾಂಡುರಂಗಸ್ವಾಮಿ ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ಶ್ರೀ ವಿಠ್ಠಲ ರುಕ್ಕುಮಾಯಿಯವರ ಪಾದಸ್ಪರ್ಶ ಮತ್ತು ಧರ್ಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಆಶೀರ್ವಾದ ಪಡೆದು ಪಾದಸ್ಪರ್ಶ ಮಾಡಿ ಭಕ್ತಿ ತೋರಿದರು ಎಂದು ಹೇಳಿದರು. ಸಂಪ್ರದಾಯ ಸಂತರು ನಮಗೆ ಹಾಕುತ್ತಿರುವಂತದ್ದು ಸಂತ ಜ್ಞಾನೇಶ್ವರ ಮಹಾರಾಜರು, ತುಕಾರಾಮ್ ಮಹಾರಾಜರು ಇವರ ಒಂದು ದಾರಿ ರೂಪದಲ್ಲಿ ನಾವು ಇದನ್ನ ನಡೆಸ್ಕೊಂಡು ಹೋಗ್ತಾ ಇದೀವಿ. ಪಂಡರಾಪುರದಲ್ಲಿ ಇದೇ ಆಷಾಢ ಏಕಾದಶಿಗೆ ಲಕ್ಷಾಂತರ ಜನಗಳು ಪಾದಯಾತ್ರೆಯ ಮೂಲಕ ಸೇರಿ ಈ ಒಂದು ದಿನ ಅಲ್ಲಿ ಭಗವಂತನ ಪಾದಸ್ಪರ್ಶ ಮಾಡಿ ಪೂಜೆ ಮಾಡ್ತಾರೆ. ಅದೇ ರೀತಿ ನಾವು ಇಲ್ಲೂ ಕೂಡ ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆ ತನಕ ಪಾದಸ್ಪರ್ಶಕ್ಕೆ ಅನುವು ಮಾಡಿಕೊಟ್ಟಿದ್ವಿ. ಭಕ್ತಾದಿಗಳೆಲ್ಲ ತಿರುಮಲಕ್ಕೆ ಆಗಮಿಸಿ ದೇವರ ಪಾದಸ್ಪರ್ಶ ಮಾಡಿದ್ದಾರೆ. ಹಾಗೆ ಈಗ ಮಹಾಮಂಗಳಾರತಿ ಮಾಡಿ ಭಜನೆಯೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಭಜನೆ ಏನಿದೆ, ಶ್ರೀ ಪಾಂಡುರಂಗ ನಾಮಸ್ಮರಣೆಯಲ್ಲಿ ಉಳಿತಾನೆ ಅನ್ನೋ ಒಂದು ಪ್ರತೀತಿ ಇದೆ. ನೀವು ಯಾವುದೇ ಪೂಜೆ ಮಾಡಿದ್ದೀರಿ, ಆದ್ರೆ ಭಜನೆ ನಾಮಸ್ಮರಣೆ
ಮುಖ್ಯ. ಆದ್ರಿಂದ ನೀವು ಲಕ್ಷಾಂತರ ಜನ ನೀವು ನೋಡ್ಬೋದು ಇವತ್ತು ತುಂಬಾ ಪಲ್ಲಕ್ಕಿಗಳು ಬಂದು ಸೇರುತ್ತೆ. ಆನಂದದಿಂದ ಬರುತ್ತೆ, ದೇಹದಿಂದ ಬರುತ್ತೆ, ಮುಸ್ತಾಬೆ ಬಾಯಿಯವರ ಒಂದು ಪಲ್ಲಕ್ಕಿ ಬರುತ್ತೆ. ಇವೆಲ್ಲ ಪಂಡರಾಪುರದಲ್ಲಿ ಬಂದು ಇವೆಲ್ಲ ಸೇರ್ಕೊಳ್ಳುತ್ತೆ. ಅದೇ ರೀತಿ ನಾವು ಕೂಡ ಒಂದು ಸ್ವಾಮಿ ಸನ್ನಿಧಿಯಲ್ಲಿ ಸೇವೆಗಳನ್ನು ಮಾಡಿ ಪೂಜೆಗಳನ್ನು ಮಾಡಿದ್ದೀವಿ. ತಮ್ಮ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೇನೆ. ಆಷಾಢ ಕ್ಷತ್ರಿಯ ಸಮಾಜ ಪಾಂಡುರಂಗ ದೇವಸ್ಥಾನದ ರಸ್ತೆ ಗದ್ದಿಬೀದಿ ಚಿಕ್ಕಮಗಳೂರು. ಈ ದಿನ ಬಹಳ ಉತ್ತಮವಾದ ದಿನ. ಆಷಾಢ ಏಕಾದಶಿ ಪ್ರಯುಕ್ತ ಇವತ್ತು ನಮ್ಮ ದೇವಸ್ಥಾನದಲ್ಲಿ ತುಂಬ ವಿಜೃಂಭಣೆಯಿಂದ ನಾವು ಈ ಒಂದು ಪೂಜಾ ಪುರಸ್ಕಾರ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಲಕ್ಷಾಂತರ ಜನ ಸೇರ್ತಾರೆ ಕುಂದಾಪುರದಲ್ಲಿ. ಅವರ ಅನುಕರಣೆ ಮೇಲೆ ನಾವು ಸಹ ಈ ದೇವಸ್ಥಾನದಲ್ಲಿ ಪಾದ ಸ್ಪರ್ಶಕ್ಕೆ ಎಲ್ಲರನ್ನು ಭಕ್ತಾದಿಗಳನ್ನು ಅನುವು ಮಾಡಿಕೊಟ್ಟಿದ್ದೀವಿ. ಎಲ್ಲರೂ ನಮ್ಮ ಸಮಾಜದ ಬಾಂಧವರಾಗಲಿ, ಹೊರಸ್ಥಳದ ಬೇರೆ ಭಕ್ತಾದಿಗಳಾಗಲಿ ಪಾದ ಮುಟ್ಟಿ ನಮಸ್ಕರಿಸಿ ಆ ಪಾಂಡುರಂಗನ ಮತ್ತು ರುಕ್ಮಿಣಿ ಆಶೀರ್ವಾದ ಪಡೆದಿದ್ದಾರೆ. ಅವರೆಲ್ಲರಿಗೂ ನಮ್ಮ ಸಮಾಜದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಸಂದರ್ಭದಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜದ ಅಧ್ಯಕ್ಷರಾದ ರಮೇಶ್ ಬಾಬು, ಶಂಕರ್ ರಾವ್, ಗಣೇಶ್ ರಾವ್, ಕ್ಯಾಪ್ಟನ್ ಸಂತು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.